ವೀಕ್ಷಕರೇ, ಪ್ರೈಮ್ ಟೈಮ್ ಬುಲೆಟಿನ್ಗೆ ಸ್ವಾಗತ. ನಾನು ಶಿಲ್ಪಾ ಕುಲಾಲ್. ಇದೀಗ ಮುಖ್ಯಾಂಶಗಳು. ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ 4 ಸಾವು. ಸಾರ್ವಜನಿಕರ ಹಣ ಲೂಟಿ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯ. ಶಿಥಿಲಗೊಂಡಿರುವ ಕೊಠಡಿಯಲ್ಲಿ ಬಿಸಿಯೂಟ ತಯಾರಿಸುತ್ತಿರುವ ಸರ್ಕಾರಿ ಶಾಲೆ. ಬೀದರ್ನಲ್ಲಿ ಕೊರೋನಾಗೆ ಅಲರ್ಟ್ ಆದ ಬೀಮ್ಸ್ ವೈದ್ಯಕೀಯ ತಂಡ. ಗ್ಯಾಸ್ ಸಂಪರ್ಕಕ್ಕೆ ಇಕೆವೈಸಿ ಸುಳ್ಳು ಸಂದೇಶದಿಂದ ಗೊಂದಲ. ಅಫ್ಜಲ್ಪುರ ತಾಲೂಕಿನಲ್ಲಿ ಭೀಕರ ರಸ್ತೆ ಅಪಘಾತವಾಗಿ ಸ್ಥಳದಲ್ಲೇ 4 ಸಾವನ್ನಪ್ಪಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಲಾರಿ ಮತ್ತು ಜೀಪ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದ್ದು, ಡಿಕ್ಕಿಯ ರಭಸಕ್ಕೆ 4 ಸ್ಥಳದಲ್ಲೇ ಕೊನೆಯುಸಿರೆಳೆದಿದ್ದಾರೆ. ಅಫ್ಜಲ್ಪುರದ ನೀರಾವರಿ ಕಚೇರಿ ಬಳಿ ಈ ಘಟನೆ ನಡೆದಿದ್ದು, ಅಫ್ಜಲ್ಪುರ ಕಡೆಯಿಂದ ಆಳಂದ ರಸ್ತೆಯ ಕಡೆಗೆ ಹೊರಟಿದ್ದ ಜೀಪ್ ಹಾಗೂ ಕಲಬುರಗಿ ಕಡೆಯಿಂದ ಅಫ್ಜಲ್ಪುರ ಕಡೆಗೆ ಹೊರಟಿದ್ದ ಲಾರಿ ಡಿಕ್ಕಿ ಹೊಡೆದಿದೆ. ಮೃತರೆಲ್ಲರೂ ಅಫ್ಜಲ್ಪುರ ತಾಲೂಕಿನ ಮಾಡ್ಯಾಳ ಗ್ರಾಮದ ನಿವಾಸಿಗಳು ಎಂದು ಗುರುತಿಸಲಾಗಿದ್ದು, ಸ್ಥಳಕ್ಕೆ ಅಫ್ಜಲ್ಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಚೇಂಬರ್ ಕೆಲಸ ಮಾಡಲು ಚೆನ್ನಾಗಿರುವ ರಸ್ತೆಯನ್ನಾಗಿದ್ದು, ಸಾರ್ವಜನಿಕರು ಕಟ್ಟುವ ತೆರಿಗೆ ಹಣದಲ್ಲಿ ರಸ್ತೆ ನಿರ್ಮಾಣ ಮಾಡುವ ಕುರಿತು ಆಕ್ರೋಶ ವ್ಯಕ್ತವಾಗಿದೆ. ಮೈಸೂರಿನ ದಿವಾನ್ಸ್ ರಸ್ತೆ ಮರಿಮಲ್ಲಪ್ಪ ಕಾಲೇಜು ಪಕ್ಕ ಮಾನ್ಯ ಲೋಕಾಯುಕ್ತ ಕಚೇರಿಯ ಮುಂದೆ ಈ ರಸ್ತೆ ಮಾಡಿ ಕೇವಲ 3-4 ತಿಂಗಳು ಕಳೆದಿದೆ. ಚೇಂಬರ್ ಕೆಲಸ ಮಾಡಲು ಚೆನ್ನಾಗಿ ಇರುವ ರಸ್ತೆಯನ್ನಾಗಿದ್ದು, ಸಾರ್ವಜನಿಕರು ಕಷ್ಟಪಟ್ಟು ಕಟ್ಟುವ ತೆರಿಗೆ ಹಣದಲ್ಲಿ ಈ ರೀತಿ ಕಾಟಾಚಾರಕ್ಕೆ ಎಂಬಂತೆ ಮಾಡುವುದು ಎಷ್ಟು ಸರಿ? ರಸ್ತೆ ಮಾಡಬೇಕಾದರೆ ಚೇಂಬರ್ ಕೆಲಸ ಮಾಡಿ ಆಮೇಲೆ ರಸ್ತೆಗೆ ಡಾಂಬರು ಹಾಕಬೇಕಾಯಿತು. ಈ ರೀತಿ ಹಣವನ್ನ ಲೂಟಿ ಮಾಡುತ್ತಿದ್ರೆ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಒತ್ತಾಯಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ಅಧ್ಯಕ್ಷರು ಡಿಪಿಕೆ ಪರಮೇಶ್ ಹಾಗೂ ಸ್ಥಳೀಯ ಆಟೋ ಚಾಲಕರು ಉಪಸ್ಥಿತರಿದ್ದರು. ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ದಿವಾನ್ಸ್ ರಸ್ತೆ ನೋಡಿ, ಇದೆ ಲೋಕಾಯುಕ್ತ ಕಚೇರಿ. ಲೋಕಾಯುಕ್ತ ಕಚೇರಿ ಪಕ್ಕದಲ್ಲಿರ್ತಕ್ಕಂಥ ಈ ರಸ್ತೆ ಚೆನ್ನಾಗಿರೋ ರಸ್ತೆಯನ್ನ UGD ಹೆಸರಿನಲ್ಲಿ ನೋಡಿ ಈ ಡಾಂಬರೀಕರಣ ಮಾಡಿ ಒಂದು 5-6 ತಿಂಗಳಾಗಿಲ್ಲ. ಮೊದಲೇ ಇವರು UGD ಕೆಲಸ ಮಾಡಿ ಆಮೇಲೆ ರಸ್ತೆ ಮಾಡಿದ್ರು. ಇವತ್ತು ಎಷ್ಟು ಹಣ ಉಳಿಯೋದು? ಇವತ್ತು ಇಷ್ಟೊಂದು ಹಣವನ್ನು ಪೋಲ್ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ರಾಜಕಾರಣಿಗಳು ಯಾರು, ಸಂಬಂಧಪಟ್ಟಂಥ ಅಧಿಕಾರಿಗಳು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು. ಮಾನ್ಯ ಲೋಕಾಯುಕ್ತರು ನೋಡಿ ಇಂಥವನ್ನ ನೇರವಾಗಿ ಅವರೇ ದೂರು ದಾಖಲಿಸ್ಕೊಂಡು ಇವ್ರ ಮೇಲೆ ಏನು ಅನ್ಯಾಯ ಆಗ್ತದೆ ನೋಡ್ತಾ ಇಷ್ಟೊಂದು ಹಣ ವ್ಯಯ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಲೋಕಾಯುಕ್ತ ಅಧಿಕಾರಿಗಳು ಸಾಮಾಜಿಕ ಜಾಲತಾಣವನ್ನು ವೀಕ್ಷಣೆ ಮಾಡಿ ಈ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅವರೇ ದೂರು ದಾಖಲಿಸ್ಕೊಳ್ಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದರ ಮೂಲಕ ಆಕ್ರೋಶವಾಗಿ ಹೊರಹಾಕ್ತಾ ಇದ್ದೇವೆ. ಇದು ಅಕ್ಷಮ್ಯ ಅಪರಾಧ. ಈ ಸಾಮಾನ್ಯ ಜನ ಕಟ್ಟುವಂಥ ತೆರಿಗೆಯನ್ನು ಈ ರೀತಿ ಪೋಲ್ ಮಾಡ್ತಾ ಇದ್ದಾರೆ. ಈ ಯಾರ ಹಿನ್ನೆಲೆ ಇರುತ್ತೆ, ಹಣ ಮಾಡೋಕ್ಕೋಸ್ಕರ ಇವರು ಹಣ ಮಾಡೋ ಉದ್ದೇಶಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಅಂತ ನಮ್ಮ ಆಕ್ರೋಶವನ್ನು ಉಗ್ರವಾಗಿ ಹೊರಹಾಕ್ತಾ ಇದ್ದೇವೆ. ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ, ದಿವಾನ್ಸ್ ರಸ್ತೆ ಮರಿಮಲ್ಲಪ್ಪ ಕಾಲೇಜ್ ಪಕ್ಕ ಮತ್ತೆ ಡಾಲ್ಫಿನ್ ಹೋಟ್ಲ್ ಇದೆ, ಅಲ್ಲಿ ಆಸ್ಪತ್ರೆ ಇದೆ, ಸುಶ್ರುತ ಕಣ್ಣಿನ ಆಸ್ಪತ್ರೆ ಇದೆ. ನೋಡಿ ರಸ್ತೆ ಮಾಡಿ ಕನಿಷ್ಠ ಪಕ್ಷ ಒಂದು 5-6 ತಿಂಗಳಾಗಿಲ್ಲ. ಇವತ್ತು ಏನು ಪೈಪ್ ಲೈನ್ ಅಂತ ಮಾಡ್ಕೊಂಡು ಚೆನ್ನಾಗಿರೋ ರಸ್ತೆ ಅಗಿತಾ ಇದ್ದಾರೆ. ನೋಡಿ ಇಲ್ಲೇ ಲೋಕಾಯುಕ್ತ ಆಫೀಸ್ ಇಲ್ಲೇ ಇದೆ, ಏನಿದೆ ಲೋಕಾಯುಕ್ತ ಕಚೇರಿ ಇಲ್ಲೇ ಇದೆ. ಇವತ್ತು ಈ ಮಟ್ಟಕ್ಕೆ ಮಾಡ್ತಾ ಇದಾರಲ್ಲ, ಇವ್ರು ಹೊಟ್ಟೆಗೆ ಅನ್ನ ತಿಂತಾ ಇದ್ರು, ಮಣ್ಣು ತಿಂತಾ ಇದ್ರು. ಫಸ್ಟೇ ಇವರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ, ದುಡ್ಡು ಮಾಡೋಕ್ಕೋಸ್ಕರ ಕೆಲಸ ಮಾಡ್ತಾರೆ. ಉದ್ದೇಶಪೂರ್ವಕವಾಗಿ ದುಡ್ಡು ಮಾಡೋಕ್ಕೋಸ್ಕರ ಈ ರೀತಿ ಕೆಲಸ ಮಾಡ್ತಾ ಇದಾರ, ಇಲ್ಲ ಸಾರ್ವಜನಿಕರು ಕಟ್ಟುವಂಥ ತೆರಿಗೆ ಹಣದಲ್ಲಿ ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದಾರ? ನಮಗೆ ನೋವು ತಡೆಯೋಕ್ಕಾಗ್ತಾ ಇಲ್ಲ. ನಾವು ಒಂದೊಂದು ರೂಪಾಯಿಗಳು ಕಷ್ಟಪಟ್ಟು ತೆರಿಗೆ ಕಟ್ತಾ ಇದ್ವಲ್ಲ, ಇವ್ರು ಯಾವ ಆಧಾರದ ಮೇಲೆ ಇವರು ಕೆಲಸ ಮಾಡ್ತಾ ಇದ್ದಾರೆ? ನೋಡಿ ಈಗ ರೋಡ್ನ ಅಗಿತಾ ಇದ್ದಾರೆ, ನಮಗೆ ತಡೆಯೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಆಕ್ರೋಶ ಭರಿತವಾಗಿ ನೋವು ಆಗ್ತಾ ಇದೆ ನಮಗೆ.
ಇಷ್ಟೊಂದು 4-5 ತಿಂಗಳಲ್ಲಿ ಮಾಡಿರೋ ರಸ್ತೆಯನ್ನ ಒಂದು ಡ್ರೈನೇಜ್ ಯುಜಿಡಿ ಲೈನ್ ಯುಜಿಡಿ ಕೆಲಸ ಮಾಡಿದೇನೆ ಇವ್ರು ಮನೆ ಹಾಳಾಗೋರು, ಮನೆ ಕೂತೋಗೋರು, ಮನೆ ದೀಪ ತುಂಬೋಗೋರು ಕೆಲಸ ಮಾಡಿದೇನೆ, ಪ್ರಾಮಾಣಿಕವಾಗಿ ಕಾನೂನಾತ್ಮಕವಾಗಿ ಕೆಲಸ ಮಾಡಿದೇನೆ. ಇವಾಗ ಆಗಿರೋಂಥ ಕೆಲಸದ ಮೇಲೆ ಈಗ ನೋಡಿ, ಈಗ ಯುಜಿಡಿ ಮಾಡೋಕ್ಕೋಸ್ಕರ ಆ ಪೈಪು ಏನೋ ಸೈಡಲ್ಲಿ ಏನೋ ಅಗಿತಾ ಇದಾರ, ಮಧ್ಯದಲ್ಲಿ ಆಗಿದ್ದು ಇಡೀ ಸಂಪೂರ್ಣ ರೋಡೇ ಹಾಳು ಮಾಡ್ತಾ ಇದಾರಲ್ಲ. ಮಾನ್ಯ ಲೋಕಾಯುಕ್ತ ಅಧಿಕಾರಿಗಳೇ, ನಾವು ಇಂಥವಕ್ಕೆಲ್ಲ ದೂರು ಕೊಡಬೇಕಾಗಿಲ್ಲ. ನೀವೇ ನಿಮ್ಮ ಕಚೇರಿ ಮುಂದೆ ನಡೆಸಿರ್ತಕ್ಕಂಥ ಅನ್ಯಾಯ ಇದು. ನೀವೇ ನೇರವಾಗಿ ಬಂದು ದೂರನ್ನ ದಾಖಲಿಸ್ಕೊಂಡು ಇದು ಯಾರು ಹಿನ್ನೆಲೆ, ಇದು ಯಾವ ಅಧಿಕಾರಿಗಳ ಬೇಜವಾಬ್ದಾರಿತನ, ಯಾವ ರಾಜಕಾರಣಿಗಳ ಬೇಜವಾಬ್ದಾರಿತನ. ಈ ಕೂಡಲೇ ಅವ್ರ ಮೇಲೆ ಕಾನೂನು ದೂರು ದಾಖಲಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತೇವೆ. ಜೈ ಕನ್ನಡಾಂಬೆಗೆ, ಜೈ ಕನ್ನಡ ಮಾತೆಗೆ, ಜಗನ್ಮಾತೆ ಚಾಮುಂಡೇಶ್ವರಿಗೆ ನಮಸ್ಕಾರ, ಧನ್ಯವಾದಗಳು. ಸರ್ಕಾರಿ ಶಾಲೆಯ ಶಿಥಿಲಗೊಂಡಿರುವ ಕೊಠಡಿಯಲ್ಲಿ ಬಿಸಿಯೂಟದ ವ್ಯವಸ್ಥೆ ಮಾಡಿ ಮಕ್ಕಳ ಜೀವದ ಮೇಲೆ ಚೆಲ್ಲಾಟ ಆಡಲಾಗುತ್ತಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪೊನ್ನಾಚಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಥಿಲಗೊಂಡಿರುವ ಕೊಠಡಿಯಲ್ಲಿ ಮಕ್ಕಳಿಗೆ ಬಿಸಿಯೂಟ ತಯಾರು ಮಾಡಲಾಗ್ತಿದೆ. ಆದರೆ ಆ ಕೊಠಡಿಯು ಅಡಿಗೆ ತಯಾರು ಮಾಡಲು ಯೋಗ್ಯವಲ್ಲದಾಗಿದ್ದು, ಕ್ರಿಮಿಕೀಟಗಳೇನಾದರೂ ಅಡಿಗೆ ಪಾತ್ರೆಗೆ ಬಿದ್ದರೆ ಮಕ್ಕಳ ಜೀವಕ್ಕೆ ಅಪಾಯ ಎದುರಾಗುತ್ತೆ ಅಂತ ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಜೆಡಿಎಸ್ ಶಾಸಕ ಮಂಜುನಾಥ್ ಅವರ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಮೂಲಭೂತ ಸೌಕರ್ಯ ವಂಚಿತ ಶಾಲೆ ಇದಾಗಿದ್ದು, ಮಕ್ಕಳಿಗೆ ಬಿಸಿಯೂಟ ತಯಾರು ಮಾಡುವ ಕೊಠಡಿಯು ಸಂಪೂರ್ಣ ಶಿಥಿಲಗೊಂಡಿದೆ. ಅಲ್ಲದೆ ಕೊಠಡಿಯ ಮೇಲ್ಭಾಗದ ಪ್ಲಾಸ್ಟರಿಂಗ್ ಕಿತ್ತು ಬಿದ್ದಿದೆ. ಅಲ್ಲಲ್ಲಿ ಓಡಾಡುವ ಹಲ್ಲಿಗಳು ಅಕಸ್ಮಾತ್ ಪಾತ್ರೆಗೆ ಬಿದ್ದರೆ ಮಕ್ಕಳ ಜೀವಕ್ಕೆ ಅಪಾಯ ಎದುರಾಗಲಿದೆ ಎಂದು ಸ್ಥಳೀಯ ಸಮಾಜ ಸೇವಕರಾದ ರಾಜು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಶಾಲೆಯ ದುಸ್ಥಿತಿಯ ಕುರಿತಂತೆ ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶಿಕ್ಷಣ ಇಲಾಖೆ ಕಣ್ಮುಚ್ಚಿ ಕುಳಿತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಮಕ್ಕಳ ಹಿತದೃಷ್ಟಿಯಿಂದ ಸ್ಥಳೀಯ ಶಾಸಕರಾದ ಮಂಜುನಾಥ್ ಅವರು ಮೂಲಭೂತ ಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ದಿಟ್ಟ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಪೊನ್ನಾಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಡುಗೆ ಕೊಠಡಿ ತುಂಬ ಶಿಥಿಲವಾಗಿದೆ. ಹಾಗಾಗಿ ಅದನ್ನು ಸರಿಪಡಿಸುವಂತೆ ನಾವು ಕಳೆದ 1 ವರ್ಷದ ಹಿಂದೆ ಜಿಲ್ಲಾಧಿಕಾರಿಯಾದಂತಹ ಶ್ರೀಮತಿ ಚಾರುಲತಾ ಸೋಮಲ್ ಅವ್ರಿಗೂ ಕೂಡ ತಿಳಿಸಿದ್ವಿ. ತಹಸೀಲ್ದಾರ್ ಅವ್ರ ಗಮನಕ್ಕೂ ಕೂಡ ತಂದಿದ್ವಿ. ಅದೇ ರೀತಿ ಅಸ್ತೂರು ಅಂಗನವಾಡಿ ಕೇಂದ್ರ ಕೂಡ ಶಿಥಿಲವಾಗಿದ್ದು ಅದಕ್ಕೂ ಕೂಡ ನಾವು ಕಟ್ಟಡವನ್ನು ಮರುನಿರ್ಮಾಣ ಮಾಡಿಕೊಡುವಂತೆ ಕೂಡ ಮಾಡಿದ್ವಿ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳನ್ನು ಅವ್ರು ಮಾಡಿಲ್ಲ. ಮಕ್ಕಳಿಗೆ ತೊಂದರೆ ಆಗುತ್ತೆ. ಯಾವುದೇ ಅನಾಹುತ ಆಗೋಕ್ಕೆ ಮುಂಚೆ ಕ್ರಮ ಕೈಗೊಂಡು ಕೂಡಲೇ ಇದನ್ನು ದುರಸ್ತಿ ಮಾಡಿಸಿಕೊಡ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೇವೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ಬಿಮ್ಸ್ ವೈದ್ಯಕೀಯ ತಂಡ ಕೋವಿಡ್ ಎಂಟ್ರಿಗೆ ಅಲರ್ಟ್ ಆಗಿದೆ. 3 ರಾಜ್ಯಗಳಲ್ಲಿ ಕೋವಿಡ್ ಹೊಸ ತಳಿ JN1ನ ಪ್ರಕರಣ ಪತ್ತೆ ಬೆನ್ನಲ್ಲೇ ಮತ್ತೆ ರಾಜ್ಯಕ್ಕೆ ಕೊರೋನಾ ಎಂಟ್ರಿ ಆಗಿದೆ. ಬಿಮ್ಸ್ನಲ್ಲಿ ಕೊರೋನಾ ಚಿಕಿತ್ಸೆಗಾಗಿ 20 ಬೆಡ್ನ 2 ವಾರ್ಡ್ಗಳು ಮೀಸಲಿಟ್ಟು ತಯಾರಿ ಮಾಡಿಕೊಂಡಿದ್ದಾರೆ. ಹೊಸ ರೂಪಾಂತರ ತಳಿಯ ಕೋವಿಡ್ ಪತ್ತೆ ಪರೀಕ್ಷೆಗಳನ್ನು ಹೆಚ್ಚಿಸುವ ಕಣ್ಗಾವಲು ವ್ಯವಸ್ಥೆ ಅಗತ್ಯ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪುರುಷರು ಹಾಗೂ ಮಹಿಳೆಯರಿಗೆ ತಲಾ 10 ಬೆಡ್ಗಳ ವೆಂಟಿಲೇಟರ್, ಸೆಂಟ್ರಲ್ ಆಕ್ಸಿಜನ್ ಸೇರಿದಂತೆ ಸುಸಜ್ಜಿತ ವಾರ್ಡ್ಗಳ ರಚನೆ ಮಾಡಲಾಗಿದೆ. ಕೊರೋನಾ ಚಿಕಿತ್ಸೆಗಾಗಿ ವಿಶೇಷ ತರಬೇತಿ ಪಡೆದ ನರ್ಸಿಂಗ್ ಸ್ಟಾಫ್ ಮತ್ತು ನುರಿತ ವೈದ್ಯರನ್ನ ನಿಯುಕ್ತಿಗೊಳಿಸಿದ್ದು, ಕೊರೋನಾ ರೋಗಿಗಳು ಬಂದರೆ ಉತ್ತಮ ಚಿಕಿತ್ಸೆ ನೀಡಲು ಬಿಮ್ಸ್ ತಂಡ ಅಣಿಯಾಗಿದೆ. ಜಿಲ್ಲಾ ಶಸ್ತ್ರಚಿಕಿತ್ಸಾ ಮುಖ್ಯಸ್ಥರಾದ ಡಾಕ್ಟರ್ ಮಹೇಶ್ ಬಿರಾದಾರ ಇವರಿಂದ ಮಾಹಿತಿ ಲಭ್ಯವಾಗಿದೆ. ನಮ್ಮ ನೆರೆಯ ರಾಜ್ಯಗಳಲ್ಲಿ ಕೋವಿಡ್ ಪ್ರಕರಣಗಳು ಪತ್ತೆ ಆಗ್ತಿರುವಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸುವ ಪ್ರಯುಕ್ತ ನಮ್ಮ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ ಕೆ ಅನಿಲ್ ಕುಮಾರ್ ಸಾಹೇಬರು ಮತ್ತು ಆಯುಕ್ತರಾಗಿರ್ತಕ್ಕಂಥ ರಣದೀಪ್ ಸರ್ರ ಒಂದು ಅಧ್ಯಕ್ಷತೆಯಲ್ಲಿ ನಿನ್ನೆ ಝೂಮ್ ಸಭೆಯನ್ನು ನಡೆಸುವ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಕೂಡ ಇಲ್ಲಿ ಒಂದು ಸಭೆಯನ್ನು ಮಾಡಿ ಪೂರ್ವ ಸಿದ್ಧತಾ ಸಭೆಯನ್ನು ಮಾಡಿ ಎಲ್ರಿಗೂ ಏನಂತಂದರೆ ಲ್ಯಾಬ್ನಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆರ್ಟಿಫಿಷಿಯಲ್ ಟೆಸ್ಟ್ ಮಾಡ್ತಕ್ಕಂಥ ಯಂತ್ರೋಪಕರಣಗಳೆಲ್ಲ ಪರೀಕ್ಷೆ ಮಾಡಿ ಅವುಗಳನ್ನ ಕ್ಯಾಲಿಬ್ರೇಷನ್ ಮಾಡಿ ಸಿದ್ಧವಾಗಿಟ್ಕೊಂಡಿವಿ ಪರೀಕ್ಷೆ ಮಾಡಲಿಕ್ಕೆ. ಜೊತೆಗೆ ನಾವು ಎಲ್ಲ ವಿಭಾಗದ ಮುಖ್ಯಸ್ಥರಿಗೆ ಏನಂತಂದರೆ ವಿಶೇಷ ಸುತ್ತೋಲೆಯನ್ನು ಹೊರಡಿಸಿ ಆ ಸಂಬಂಧಪಟ್ಟ ಕೊರೋನಾಕ್ಕೆ ಸಂಬಂಧಪಟ್ಟ ಲಕ್ಷಣಗಳು ಕಂಡು ಬಂದಿದೆ ಅದರಲ್ಲಿ ಅಂದರೆ ILI ಮತ್ತು ಸಾರಿ ಪತ್ತೆ ಆದಂಥ ಸಂದರ್ಭದಲ್ಲಿ ಅವುಗಳನ್ನು ವರದಿ ಮಾಡಬೇಕು ಮತ್ತು ಅವರಿಗೆ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು ಮತ್ತು ಅವರಿಗೆ ಐಸೋಲೇಷನ್ ವಾರ್ಡ್ನಲ್ಲಿ ಇಡಬೇಕು ಅನ್ನುವಂಥ ಒಂದು ವಿಶೇಷ ಸುತ್ತೋಲೆಯನ್ನು ಹೊರಡಿಸಿದ್ದೀವಿ. ಮತ್ತು ನಮ್ಮ ಆಸ್ಪತ್ರೆ ಎಲ್ಲ ಸಿಬ್ಬಂದಿಗಳು ಕೂಡ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು ಮತ್ತು ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕಂತ ನಾವು ಕೂಡ ವಿಶೇಷ ಸೂಚನೆಯನ್ನು ಕೊಡಲಾಗಿದೆ. ಮತ್ತು ಅವರ ಒಂದು ನಿರ್ದೇಶನದ ಮೇರೆಗೆ ನಾವು ಸುಮಾರು 20 ಹಾಸಿಗೆಯ ವಾರ್ಡ್ಗಳನ್ನು ಕೊರೋನಾ ರೋಗಿಗಳಿಗಾಗಿ ಮೀಸಲಿಟ್ಟಿದ್ದೀವಿ. ಅದರಲ್ಲಿ 10 ವಾರ್ಡು ಸುಸಜ್ಜಿತವಾಗಿ ಅಂದರೆ ವೆಂಟಿಲೇಟರು, ಮಾನಿಟರು, ಆಕ್ಸಿಜನ್ನು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ.
ತಕ್ಕ ಮಟ್ಟಿಗೆ ಸ್ವಲ್ಪ ಸಿಂಪ್ಟಮ್ಸ್ಗಳಿದ್ದರೆ ಅವರನ್ನು ಅಬ್ಸರ್ವೇಷನ್ನಲ್ಲಿ ಇಡಬೇಕಂತೇಳಿ ಅವರಿಗೂ ಕೂಡ 10 ಹಾಸಿಗೆಯ ಸಪ್ರೇಟ್ ವಾರ್ಡ್ಗಳನ್ನು ನಾವು ನಿಗದಿ ಮಾಡಿದ್ದೀವಿ. ಸೊ ಅದಕ್ಕಾಗಿ ಒಂದು ಎಲ್ರಿಗೂ ಸಾರ್ವಜನಿಕರಿಗೆ ಹೇಳ ಬಯಸೋದಂದರೆ, ಈಗ ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥವರಿಗೆ ಏನಾದರೂ ಲಕ್ಷಣಗಳಿದ್ದರೆ ತಕ್ಷಣ ಅವರು ಪ್ರತ್ಯೇಕವಾಗಿರಬೇಕು, ಮತ್ತು ಮಾಸ್ಕು ಸ್ಯಾನಿಟೈಸರನ್ನು ಯೂಸ್ ಮಾಡಬೇಕು, ಮತ್ತು ಅವರು ಜಾಸ್ತಿ ಸಿಂಪ್ಟಮ್ಸ್ ಕಂಡು ಬಂದರೆ ವೈದ್ಯರ ಗಮನಕ್ಕೆ ತಂದು ಪರೀಕ್ಷೆಗೆ ಒಳಪಡಿಸಬೇಕು ಅನ್ನುವಂಥದ್ದು. ಮತ್ತು ಹಿರಿಯ ನಾಗರಿಕರಿಗೆ 60 ವರ್ಷ ಮೇಲ್ಪಟ್ಟವರಿಗೆ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವ ಪ್ರಯುಕ್ತ ಅವರೇನಂತಂದರೆ ಸ್ವಲ್ಪ ಮಾಸ್ಕನ್ನು ಕಡ್ಡಾಯವಾಗಿ ಯೂಸ್ ಮಾಡಬೇಕು, ಸ್ಯಾನಿಟೈಸರನ್ನು ಕೂಡ ಕಡ್ಡಾಯವಾಗಿ ಯೂಸ್ ಮಾಡಬೇಕು. ಜೊತೆಗೆ ಕೋಮಾರ್ಬಿಡ್ ಕಂಡೀಷನ್ಸ್ ಅಂದರೆ ರಕ್ತದ ಒತ್ತಡ ಜಾಸ್ತಿ ಇರತಕ್ಕಂಥವ್ರು ಇರ್ಬೋದು, ಸಕ್ಕರೆ ಕಾಯಿಲೆ ಇರ್ತಕ್ಕಂಥವ್ರು ಇರ್ಬೋದು, ಈಗಾಗಲೇ ಡಯಾಲಿಸಿಸ್ ಒಳಗೊಂಡಿರ್ತಕ್ಕಂಥವ್ರು ಇರ್ಬೋದು, ಅವರು ಕೂಡ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಈ ಕೊರೋನಾ ಅಂದ ತಕ್ಷಣ ಆತಂಕ ಪಡುವಂಥ ಅವಶ್ಯಕತೆ ಇಲ್ಲ, ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಮುಖ್ಯ. ಇದರಲ್ಲಿ ಎಲ್ಲ ಸಾರ್ವಜನಿಕರು ಸಹಕಾರದಿಂದ ಏನಂತಂದರೆ ನಾವು ಕೊರೋನಾ ಬರಲಾರ್ದಂತೆ ತಡಲಿಕ್ಕೆ ಸಾಧ್ಯ ಆಗ್ತದೆ. ನಿನ್ನೆ ಹೇಳಿದ್ದಾರೆ, ಅವ್ರ ಪ್ರಕಾರ ನಾಳೆ ಅಥವಾ ನಾಡಿದ್ದು ಮುಂಜಾನೆ RT-PCR ಕಿಟ್ಸು ಮತ್ತು ರ್ಯಾಟ್ ಕಿಟ್ಸ್ಗಳೆಲ್ಲ ಅವೈಲೇಬಲ್ ಆದ ತಕ್ಷಣ ನಾವು ಪರೀಕ್ಷೆನ ಪ್ರಾರಂಭ ಮಾಡ್ತೀವಿ. ಟೆಸ್ಟಿಗೆ ಈಗಾಗಲೇ ನಮ್ಮಲ್ಲಿ 3 ಮಷಿನ್ಸ್ ಇದಾವಲ್ಲ ಬಯೋಕೆಮಿಸ್ಟ್ರಿ ಲ್ಯಾಬ್ನಲ್ಲಿ RT-PCR ಟೆಸ್ಟ್ ಮಾಡಲಿಕ್ಕೆ. ಸೊ ಅದೆಲ್ಲ ಕ್ಯಾಲಿಬ್ರೇಷನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಕಿಟ್ಸ್ಗಳು ಬಂದ ತಕ್ಷಣ ನಾವು ಪರೀಕ್ಷೆನ ಪ್ರಾರಂಭ ಮಾಡ್ತೀವಿ. ಆಕ್ಸಿಜನ್ ಹತ್ತಿರ ನಮ್ಮ ಕಡೆ PSA ಪ್ಲ್ಯಾಂಟ್ಸ್ ಇದ್ದಾವೆ. 660 LPMದು ಒಂದಿದೆ, ಮತ್ತು 1000 LPMದು 2 PSA ಪ್ಲ್ಯಾಂಟ್ಸ್ ಇದ್ದಾವೆ. ಪ್ಲಸ್ ಒಂದು 14 KL ಕೆಪಾಸಿಟಿ ಇರ್ತಕ್ಕಂಥ ಒಂದು ಲಿಕ್ವಿಡ್ ಆಕ್ಸಿಜನ್ ಪ್ಲ್ಯಾಂಟ್ ಕೂಡ ನಮ್ಮ ಹತ್ತಿರ ಇದೆ. ಆಕ್ಸಿಜನ್ದು ಯಾವುದು ಕೊರತೆಯಲ್ಲಿ ನಮ್ಮಲ್ಲಿ ಇಲ್ಲ, ಎಲ್ಲ ತಯಾರಾಗಿದೆ. ನಾನು ಡಾಕ್ಟರ್ ಮಹೇಶ್, ಜಿಲ್ಲಾ ಶಸ್ತ್ರಚಿಕಿತ್ಸಕರು, ಬ್ರಿಮ್ಸ್ ಬೋಧಕ ಆಸ್ಪತ್ರೆ, ಬೀದರ್. ಥ್ಯಾಂಕ್ ಯು. ವೈದ್ಯಕ ಅಧೀಕ್ಷಕರು, ಬ್ರಿಮ್ಸ್ ಬೀದರ್. ಮತ್ತು ನೋಡ್ತಾ ಇರ್ಬೋದು, ಕೇರಳದಲ್ಲಾಗಲಿ ಅಥವಾ ಶಿವಮೊಗ್ಗದಲ್ಲಾಗಲಿ, ಹೈದ್ರಾಬಾದಲ್ಲಿ, ಬೆಂಗಳೂರಲ್ಲಿ ಕೊರೋನಾ ಕೇಸಸ್ಸು ಡಿಟೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಬೀದರ್ದಲ್ಲಿ ಸುತ್ತಮುತ್ತಲು ಇನ್ನೂವರೆಗೆ ಯಾವುದೂ ಆ ಥರ ಕೇಸ್ ಬಂದಿಲ್ಲ. ಬಟ್ ಮುಂಜಾಗ್ರತೆ ಕ್ರಮವಾಗಿ ನಾವು ಏನು ಮಾಡಿದ್ದೇವೆ ಅಂದರೆ ಫ್ಲೂ ಕ್ಲಿನಿಕ್ ಅಂತ ಮಾಡಿದೆವು ಹೊರಗಡೆಯಲ್ಲಿ. ತದನಂತರ ಯಾವುದರ ಪೇಷಂಟ್ ಅದಕ್ಕೆ ಟೆಸ್ಟ್ ಮಾಡ್ಕೋ ಎಲ್ಲ ಸೌಲಭ್ಯಗಳನ್ನು ಸೌಕರ್ಯಗಳು ಎಲ್ಲ ರೆಡಿ ಮಾಡಿದ್ದೇವೆ. DHH ಆಫೀಸ್ ಆಗಲಿ, ನಮ್ಮ ಡೈರೆಕ್ಟರ್ ಆಗಲಿ, ನಮ್ಮ ಜಿಲ್ಲಾ ಆಡಳಿತ ಆಗಲಿ, ನಮಗೆಲ್ಲ ನಿನ್ನೆ ಒಂದು ಆನ್ಲೈನ್ ಮೀಟಿಂಗ್ ಕರೆದು, ಜೂಮ್ ಮೀಟಿಂಗ್ನಲ್ಲಿ ಕರೆದು ಎಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ತದನಂತರ ಅದು ಏನಂತ ಪ್ರಕಾರ ಬೇಕಂತ ನಾವೆಲ್ಲ ಸುಸಜ್ಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೂವರೆಗೆ ನಮ್ಮಲ್ಲಿ ಪೇಷಂಟ್ ಯಾವ ಬಂದಿಲ್ಲ. ಈಗ ನೋಡ್ಬೋದು, ಇಷ್ಟು ವೆಂಟಿಲೇಟರ್ ಅಂತ ಇರ್ತದೆ. ವೆಂಟಿಲೇಟರ್ ಇಸ್ ವರ್ಕಿಂಗ್ ನಮ್ಮಲ್ಲಿ. ಈಗ ನಾವು ಏನು ವ್ಯವಸ್ಥೆ ಮಾಡ್ಕೊಂಡಂತಂದ್ರೆ ಟೋಟಲ್ 10 ಬೆಡ್ಸ್ ವಿತ್ ವೆಲ್ ಇಕ್ವಿಪ್ಡ್. ಅಂದರೆ ಯಾವುದು ಸ್ಯಾಚುರೇಷನ್ ಕಮ್ಮಿ ಆಗಲಿ, ಒಂದು 5 ಹೆಣ್ಮಕ್ಳಿಗೆ 5 ಗಂಡು ಮಕ್ಕಳಿಗೆ ಒಂದು 10 ಮಾಡಿದ್ದೀವಿ. ಆಮೇಲೆ ಇನ್ನೊಂದು 10 ಬೆಡ್ಗಳನ್ನು ಬೇರೆ ವಾರ್ಡ್ನಲ್ಲಿ ಐಸೋಲೇಷನ್ ವಾರ್ಡ್ ಮಾಡಿದ್ದೀವಿ. ಅಲ್ಲಿ ಯಾವ ಥರ ಪೇಷಂಟ್ ಅಂತಂದರೆ ಯಾವುದು ಸಿಂಪ್ಟಮೆಟಿಕ್, ಯಾವುದು ಆಕ್ಸಿಜನ್ ಬೇಕಾಗಿಲ್ಲ, ಟ್ಯಾಬ್ಲೆಟ್ಸಿಂದ ಕಮ್ಮ ಅಂಥವೇನಿದ್ರೆ ನಾವು ಐಸೋಲೇಷನ್ ಮಾಡಿ ಐಸೋಲೇಷನ್ ವಾರ್ಡನ್ನು ಸಪ್ರೇಟ್ ಮಾಡ್ತಾಯಿದ್ದೀವಿ. ಈಗೇನು ಹಾಗೆ ಎಮರ್ಜೆನ್ಸಿ ಬಂದರೆ ನಮ್ಮಲ್ಲೇ ವಿತ್ ವೆಂಟಿಲೇಟರ್, ಆಕ್ಸಿಜನ್ ಮಾನಿಟರ್, ಸಿರಿಂಜ್ ಪಂಪ್, ಇನ್ಫ್ಯೂಷನ್ ಸೆಂಟರ್ ಮತ್ತು ಸೆಂಟ್ರಲ್ ಸೆಕ್ಷನ್ ಎಲ್ಲ ರೀತಿಯನ್ನು ರೆಡಿ ಮಾಡ್ಕೊಂಡು, ಮತ್ತು ಮೆಡಿಸಿನ್ ಕೂಡ ಎಲ್ಲ ಥರದ್ದು ನಮ್ಮಲ್ಲಿ ಅವೈಲಬಿಲಿಟಿ ನಾವು ಮಾಡ್ಕೊಡ್ತೀವಿ. ಎಲ್ಲ ಪ್ರೊಸೆಸ್ನಾಗ ಇದ್ದಾವೆ. ಮತ್ತು ರ್ಯಾಟ್ ಟೆಸ್ಟ್ ಅಂತಾರೆ, ಅವು ಇವತ್ತು ಸಾಯಂಕಾಲ ಅಂತ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮತ್ತು RT-PCR ನಾವು ನಮ್ಮಲ್ಲಿ ಮೈಕ್ರೋ ಲ್ಯಾಬ್ ಇದೆ. ಅದ್ರ ಸಂಬಂಧಪಟ್ಟ ಯಾವ ಮತ್ತು ನಮಗೆ ಬೇಕಾಗ್ತದೆ ಅಂದ್ರೆ ಬಯೋಕೆಮಿಸ್ಟ್ರಿ ಲ್ಯಾಬ್ ಟೆಸ್ಟಿಂಗ್ ಆಗಲಿ, ಅಥವಾ ನಮ್ಮದು ಮೈಕ್ರೋಬಯಾಲಜಿ ಟೆಸ್ಟಿಂಗ್ ಆಗಲಿ, ಅಥವಾ ಬಯೋಕೆಮಿಸ್ಟ್ರಿ ಮತ್ತು ಪೆಥಾಲಜಿ ಇವೆಲ್ಲ ನಾವು ಎಲ್ಲ ಸುಸಜ್ಜೆ ರೆಡಿ ಮಾಡಿಕೊಂಡು ನಿನ್ನೆ ನಾನು ಪರ್ಸನಲಾಗಿ ಎಲ್ಲರಿಗೂ ಕರೆದು ಮೀಟಿಂಗ್ ಮಾಡಿ ಎಲ್ಲವನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಇದುವರೆಗೆ ನಮ್ಮಲ್ಲಿ ಏನು ಕುಂದುಕೊರತೆಗಳಿಲ್ಲ. ಎಲ್ಲ ಜಿಲ್ಲಾಡಳಿತ ಸಹಕಾರದಿಂದ ನಮಗೆಲ್ಲ ಇದು ಸೌಲಭ್ಯ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ತುಂಬ ಧನ್ಯವಾದ ಹೇಳುತ್ತಾ, ಈ ಹಂಗೇನೋ ಕೇಸ್ ಬಂದಲ್ಲಿ ನಮ್ಮಲ್ಲಿ ಸೀದಾ ಬರ್ಬೋದು. ಒಂದು ಫ್ಲೂ ಕ್ಲಿನಿಕ್ ಅಂತ ಇರ್ತದೆ ಓಲ್ಡ್ ಬಿಲ್ಡಿಂಗಲ್ಲಿ, ಇದು RDL ಅಂತದೆ, ಎಕ್ಸ್ರೇ ಸ್ಕ್ಯಾನಿಂಗ್ ಮಾಡ್ತಾರೆ. ಅಲ್ಲಿ ಒಂದು ಫ್ಲೂ ಕ್ಲಿನಿಕ್ ಮಾಡಿದ್ದೀವಿ. ಅಲ್ಲಿ ಬಂದು ನೋಂದಣಿ ಮಾಡಿ RT-PCR ಆಗಲಿ, ರ್ಯಾಟ್ ಟೆಸ್ಟ್ ಆಗಲಿ ಮಾಡಿಕೊಂಡು ಅದರಿಂದ ನಾವು ಪರಿಗಣಿಸಿ ಯಾವ ಪೇಷಂಟ್ ಎಲ್ಲಿ ಅಡ್ಮಿಟ್ ಮಾಡಬೇಕು, ಬರೀ ಐಸೋಲೇಷನ್ ಬೇಕಾ ಅಥವಾ ಅವ್ರಿಗೆ ಆಕ್ಸಿಜನ್ ಬೇಕಾ, ಆ ಥರ ಡಿವೈಡ್ ಮಾಡಿ ಒಂದು ಟ್ರೀಟ್ಮೆಂಟ್ ಸುಸಜ್ಜೆಯಿಂದ ನಾವೆಲ್ಲ ರೆಡಿ ಇದ್ದೀವಿ.
ಗ್ಯಾಸ್ ಸಂಪರ್ಕವುಳ್ಳವರು ಈ ಕೆವೈಸಿ ಮಾಡಬೇಕೆಂಬ ಸುಳ್ಳು ಸಂದೇಶದಿಂದ ಸಾರ್ವಜನಿಕರು ಗೊಂದಲಕ್ಕೆ ಸಿಲುಕಿದ್ದಾರೆ. ಗ್ಯಾಸ್ ಸಂಪರ್ಕವುಳ್ಳವರು ಈ ಕೆವೈಸಿ ಮಾಡಿಸಿದರೆ ಜನವರಿ 1ರಿಂದ ಸಹಾಯಧನ ಸಿಗಲಿದೆ. ಈ ಕೆವೈಸಿ ಮಾಡಿಸದಿದ್ದರೆ ವಾಣಿಜ್ಯ ದರದಲ್ಲಿ 1,400 ರೂಪಾಯಿಗಳಿಗೆ ಸಿಲಿಂಡರ್ ಪಡೆದುಕೊಳ್ಳಬೇಕಾದೀತು ಎಂಬ ಸುಳ್ಳು ಸಂದೇಶ ಮೊಬೈಲ್ ಜಾಲತಾಣದಲ್ಲಿ ಕಳೆದೊಂದು ವಾರದಲ್ಲಿ ಸಿಕ್ಕಾಪಟ್ಟೆ ಹರಿದಾಡಿತ್ತು. ಗೊಂದಲಕ್ಕೊಳಗಾದ ಜನರು ಗ್ಯಾಸ್ ಏಜೆನ್ಸಿಗಳ ಮುಂದೆ ಸರದಿ ಸಾಲಿನಲ್ಲಿ ನಿಂತಿದ್ದಾರೆ. ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಇಲಾಖೆಯು ಇತ್ತೀಚೆಗೆ ಎಲ್ಲ ತೈಲ ಕಂಪನಿಗಳು PMUY ಆದ್ಯತೆಯೊಂದಿಗೆ ಪಹಲ್ ಫಲಾನುಭವಿಗಳಿಂದ ಬಯೋಮೆಟ್ರಿಕ್ ಪಡೆದುಕೊಳ್ಳುವಂತೆ ಸೂಚಿಸಿದೆ. ಆದರೆ ಈ ನಿಟ್ಟಿನಲ್ಲಿ ಯಾವುದೇ ಅಂತಿಮ ದಿನಾಂಕವಾಗಲಿ ಸಹಾಯಧನವಾಗಲಿ ಈ ಕೆವೈಸಿ ಹೀಗೆ ಯಾವುದೇ ಮಾಹಿತಿಯನ್ನ ಕೇಂದ್ರ ಪೆಟ್ರೋಲಿಯಂ ಇಲಾಖೆ ಅಥವಾ ತೈಲ ಕಂಪನಿಗಳು ನೀಡಿಲ್ಲ. ಆದರೆ ಡಿಸೆಂಬರ್ 31ರ ಅಂತಿಮ ದಿನ ಸಹಾಯಧನ ಇಷ್ಟಿದೆ, ಈ ಕೆವೈಸಿ ಮಾಡದಿದ್ದರೆ ವಾಣಿಜ್ಯ ದರದಲ್ಲಿ ಸಿಲಿಂಡರ್ ಪಡೆಯಬೇಕಾದೀತೆನ್ನುವ ತಪ್ಪು ಮಾಹಿತಿಯನ್ನ ಕಿಡಿಗೇಡಿಗಳು ರವಾನಿಸಿದ್ದಾರೆ. ಇದರ ಪರಿಣಾಮವಾಗಿ ಉಡುಪಿಯೆಲ್ಲೆಡೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಜನರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವ ದೃಶ್ಯ ಕಂಡುಬಂದಿದೆ. ಇವಿಷ್ಟು ಇವತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ವೀಕ್ಷಿಸಿ ನ್ಯೂಸ್ ಕನ್ನಡ ಚಾನೆಲ್. ಧನ್ಯವಾದಗಳು.